ಹಲೋ ಟ್ರೇಡರ್ಸ್, ಇಲ್ಲಿ ನಿಫ್ಟಿ 50 ಸ್ಟಾಕ್ಸ್ ಏನಿದೆ ಇದರಲ್ಲಿ ಲಿಸ್ಟಿಂಗ್ ಆಗಿರುವಂತಹ ಕಂಪನಿಗಳು ಯಾವುವು ಮತ್ತು ಅದರ ಒಂದು ಲಾಸ್ಟ್ ಟ್ರೇಡರ್ ಪ್ರೈಸ್ ಏನಿದೆ, ಹಾಗೆ ಅದು ಎಷ್ಟು ಪರ್ಸೆಂಟೇಜ್ ಚೇಂಜಸ್ ಆಗಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಒಂದು ಇಂಡೆಕ್ಸ್ನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಥವಾ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಯಾವ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸೆಕ್ಟರ್ ವೈಸ್ ಸ್ಟಾಕ್ಸ್ಗಳು ಇರುತ್ತೆ. ಸೊ ಹಾಗಾಗಿ ನಿಫ್ಟಿ 50 ಏನಿದೆ ಇದರಲ್ಲಿ 50 ಕಂಪನಿಗಳು ಲಿಸ್ಟಿಂಗ್ ಆಗಿದೆ. ಈ 50 ಕಂಪನಿಗಳಲ್ಲಿ ಯಾವ್ಯಾವ ಕಂಪನಿಗಳು ಇದೆ ಅಂತ ನೀವು ನೋಡೋದಾದರೆ, ನಾನು ಒಂದು ಲಾಸ್ಟ್ ಟ್ರೇಡರ್ ಪ್ರೈಸ್ ಏನಿದೆ ಇದು ಹೈಯೆಸ್ಟ್ ಟ್ರೇಡರ್ ಪ್ರೈಸಿಂದ ತೋರಿಸ್ತೇನೆ. ಇಲ್ಲಿ ನಿಫ್ಟಿ 50ನಲ್ಲಿ ಮಾರುತಿ ಸುಜುಕಿ, ಅಲ್ಟ್ರಾಟೆಕ್ ಸಿಮೆಂಟ್, ಬಜಾಜ್ ಫೈನಾನ್ಸ್, ಬಜಾಜ್ ಆಟೋ, ಅಪೋಲೋ ಹಾಸ್ಪಿಟಲ್ಸ್, ಟ್ರೆಂಟ್, ಐಷರ್ ಮೋಟರ್ಸ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಹೀರೋ ಮೋಟರ್ ಕಾರ್ಪ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಈ ರೀತಿ ಇಲ್ಲಿ ಕಂಪನಿ ಹೆಸರುಗಳಿದೆ. ಇದರ ಪಕ್ಕದಲ್ಲಿ ನೀವು LTP ಅಂತ ಏನು ನೋಡ್ತಾ ಇದ್ದೀರಾ, ಸೊ ಇದು ಈಗಿನ ಒಂದು ಶೇರಿನ ಬೆಲೆ ಆಗಿದೆ, ಟ್ರೇಡ್ ವ್ಯಾಲ್ಯೂ. ಅದೇ ರೀತಿ ಚೇಂಜ್ ಇನ್ ಪರ್ಸೆಂಟೇಜ್, ಇದು ಪ್ರತಿದಿನ ಅಂದರೆ ನೆನ್ನೆಯ ಕ್ಲೋಸಿಂಗ್ ಹಾಗೂ ಇವತ್ತಿನ ಟ್ರೇಡಿಂಗ್ ಪ್ರೈಸ್ ಏನು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇರುತ್ತೆ ಅದಕ್ಕೆ ಹೋಲಿಸಿದಾಗ ಈ ಚೇಂಜ್ ಇನ್ ಪರ್ಸೆಂಟೇಜ್ ಬರುತ್ತೆ. ಸೊ ಅದು ನೆನ್ನೆಯ ಒಂದು ಕ್ಲೋಸಿಂಗಿಗೆ ಇವತ್ತಿನ ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸನ್ನು ಮೈನಸ್ ಮಾಡಿದಾಗ ಬರುವಂತಹ ರಿಸಲ್ಟ್ ಚೇಂಜ್ ಇನ್ ಪರ್ಸೆಂಟೇಜ್ ಆಗಿರುತ್ತೆ. ಮತ್ತು ಇಲ್ಲಿ ಎಷ್ಟು ವ್ಯಾಲ್ಯೂಮ್ ಅಂದರೆ ಎಷ್ಟು ಟ್ರೇಡೆಡ್ ಆಗಿದೆ ಅಂತ ನೀವಿಲ್ಲಿ ನೋಡ್ಬೋದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಇಲ್ಲಿ ಯಾವ ಶೇರು ಎಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿ ಸಿಗುತ್ತೆ. ಇದು PE ರೇಷಿಯೋ ಅಂತಂದರೆ ಅರ್ನಿಂಗ್ ಪರ್ ರೇಷಿಯೋ. ಸೊ ಪ್ರೈಸ್ ಟು ಅರ್ನಿಂಗ್ಸ್ ಅಂತ ಹೇಳ್ತೇವೆ. ಈ ಪ್ರೈಸ್ ಟು ಅರ್ನಿಂಗ್ಸ್ ಅಂದರೆ ಏನು, ನಾವು ಆ ಕಂಪನಿಯ 1 ರೂಪಾಯಿನ ಸಂಪಾದನೆ ಮಾಡೋದಕ್ಕೆ ನಾವು ಎಷ್ಟು ಹಣವನ್ನು ಕೊಡ್ತಾ ಇದ್ದೀವಿ ಅಂದರೆ 25 ರೂಪಾಯಿಗೆ ನಾವು ಪೇ ಮಾಡ್ತಾ 25 ರೂಪಾಯಿನ ನಾವು ಪೇ ಮಾಡ್ತಾ ಇರೋದು 1 ರೂಪಾಯಿ ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಅಂತ. ಇಲ್ಲಿ ಇಂಡಸ್ಟ್ರಿ PE ಏನಿದೆ ನೋಡಿ, ಯಾವ ಒಂದು ಶೇರು ಇಂಡಸ್ಟ್ರಿ PEಗಿಂತ ಕಡಿಮೆ ಇರುತ್ತೆ ಅದು ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. ಯಾವ ಒಂದು ಶೇರು ಇಂಡಸ್ಟ್ರಿ PEಗಿಂತ ಹೆಚ್ಚಾಗಿರುತ್ತೆ ಅದು ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಏನಿದೆ ಇದು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಆಗಿದೆ. ಸೊ ಹಾಗಾಗಿ ಇದೇ ರೀತಿ ನೀವು ಚೆಕ್ ಮಾಡ್ಕೊಳ್ಬಹುದು PE ರೇಷಿಯೋ ಮತ್ತು ಇಂಡಸ್ಟ್ರಿ PE. ಈ ಇಂಡಸ್ಟ್ರಿ PE ಅಂತಂದರೆ ಆ ಸೆಕ್ಟರ್ನಲ್ಲಿ ಯಾವ PE ಎಷ್ಟೆಷ್ಟಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ಇಂಡಸ್ಟ್ರಿ PEನ ನಾವು ಹಾಕಿದಾಗ ಇಲ್ಲಿ ಗ್ರಾಸಿಮ್ ಇಂಡಸ್ಟ್ರೀಸ್ ಏನಿದೆ ಇದರ ಇಂಡಸ್ಟ್ರಿ PE ಬಂದು 11 ಇದೆ, ಹಾಗೆ PE ರೇಷಿಯೋ 38 ಇದೆ. ಅಂದರೆ ಇದು ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಇದೆ ಅಂತ ಅರ್ಥ. ಅದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿದರೆ ಇಂಡಸ್ಟ್ರಿ PE 11.19 ಇದೆ. ಹಾಗಿದ್ದರೆ ಈ PE ರೇಷಿಯೋ ಏನಿದೆ 8.21 ಇದೆ. ಅಂದರೆ ಇದರ ಅರ್ಥ ಇದು ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಮತ್ತು ಇಲ್ಲಿ ನೀವು ನೋಡ್ಬೋದು ಇಂಡಸ್ಟ್ರಿ PE ಇಂಡಸ್ಇಂಡ್ ಬ್ಯಾಂಕ್ದು 11.62 ಇದೆ, ಹಾಗೆ ಇದರ PE ರೇಷಿಯೋ 7.04 ಇದೆ. ಹಾಗಂದರೆ ಇದು ಓವರ್ ವ್ಯಾಲ್ಯೂಡ್ ಅಲ್ಲ, ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್. ನೀವು ಈ ರೀತಿ ಚೆಕ್ ಮಾಡಿಕೊಂಡು ಯಾವ ಒಂದು ಸ್ಟಾಕು ಅಂಡರ್ ವ್ಯಾಲ್ಯೂ ಇದೆ, ಯಾವ ಒಂದು ಸ್ಟಾಕು ಓವರ್ ವ್ಯಾಲ್ಯೂ ಇದೆ ಅಂತೇಳಿ ನೋಡಿಕೊಂಡು ಇನ್ವೆಸ್ಟ್ ಮಾಡೋದು ಒಳಿತು. ಯಾಕಂತಂದರೆ ನೀವು ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ನಲ್ಲಿ ಹೂಡಿಕೆ ಮಾಡಿದರೆ ಲಾಂಗ್ ಟರ್ಮ್ನಲ್ಲಿ ನಿಮಗೆ ಹಣ ಸಂಪಾದನೆ ಮಾಡೋದಕ್ಕೆ ಒಂದು ಉತ್ತಮವಾದಂತಹ ಅವಕಾಶ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕು, HDFC ಬ್ಯಾಂಕು, ಕೋಟಕ್ ಮಹೀಂದ್ರಾ ಬ್ಯಾಂಕು, ಟೋಟಲ್ ಆಗಿ 50 ಕಂಪನಿಗಳು ಲಿಸ್ಟಿಂಗ್ ಆಗಿರುವಂತಹ ಒಂದು ಇಂಡೆಕ್ಸ್ ಬಂದು ನಿಫ್ಟಿ 50. ಈ ನಿಫ್ಟಿ 50ನಲ್ಲಿ ಲಿಸ್ಟಿಂಗ್ ಆಗಿರೋ ಎಲ್ಲ ಕಂಪನಿಗಳು ಕೂಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನಲ್ಲಿ ಇಲ್ಲಿ ಲಾರ್ಜ್ ಸ್ಕೇಲ್ ಕಂಪನೀಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ನಿಫ್ಟಿ 50ನಲ್ಲಿ ಆ್ಯಡ್ ಮಾಡಿರುವಂತಹ ಎಲ್ಲ ಕಂಪನಿಗಳನ್ನು ನಾನಿಲ್ಲಿ ತೋರಿಸಿ ಆಗಿದೆ. ಅದೇ ರೀತಿ ಇಲ್ಲಿರುವ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನು ಕೂಡ ನಾನು ಕೊಡಿದ್ದೀನಿ. ಹಾಗೆ ಇಲ್ಲಿ 52 ವೀಕ್ ಹೈ, 52 ವೀಕ್ ಲೋ ಏನಿದೆ ನೋಡಿ. ಇಲ್ಲಿ ಇನ್ನೊಂದು ವಿಷಯನ ನೀವು ಗಮನವಹಿಸಬೇಕಾಗಿದೆ. ಅದೇನಂತಂದರೆ ಯಾವುದೇ ಒಂದು ಶೇರಿನ 52 ವೀಕ್ ಅಂದರೆ 1 ಇಯರ್ ಹೈ ಎಷ್ಟಿದೆ, 1 ಇಯರ್ ಲೋ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ನೋಡಬೇಕಾಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನೀವು ಹೂಡಿಕೆ ಮಾಡಬೇಕು ಅಂತಂದರೆ ನೀವು 52 ವೀಕ್ ಹೈನಲ್ಲಿ ಖರೀದಿ ಮಾಡೋದಕ್ಕಿಂತ 52 ವೀಕ್ನಲ್ಲಿ ನೀವು 52 ವೀಕ್ ಲೋನಲ್ಲಿ ಖರೀದಿ ಮಾಡಿದರೆ ಅದು ಲಾಂಗ್ ಟರ್ಮ್ಗೆ ಉತ್ತಮವಾದ ಶೇರು ಆಗುತ್ತೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಮುಂದಿನ ವಿಡಿಯೋಸ್ಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಷೇರು ಮಾರ್ಕೆಟ್ನ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಆಪ್ಷನ್ ಟ್ರೇಡಿಂಗ್ ಮಾಡೋದು ಹೇಗೆ ಅಂತ ನೀವೇನಾದರೂ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.